ಚಿತ್ರಂಬಲಂ ಗುರುದೇವ ನಾದ. ಹಾ ಆ, ಗುರುದೇವರು ಹೇಳಿದ್ರು ನಾದ ಅನ್ನೋದು ಶಕ್ತಿ ಅಂತ ಹೇಳಿ. ಹಾ ಅದು ಈಗ ಮನುಷ್ಯನ ಒಳಗಡೆ ಹಾ ಕಿವಿಯಿಂದನೂ ಕೇಳುತ್ತೆ, ಬಾಯಿಂದನೂ ಬರುತ್ತೆ, ಹಾ ಶಬ್ದವಾಗಿ ಹೊರಗಡೆನೂ ಬರುತ್ತೆ. ನಾವು ಖಂಡಿತವಾಗಿ. ಹೊರಗಡೆಯಿಂದನೂ ರಿಸೀವ್ ಮಾಡ್ತೀವಿ. ಹಾ ಅದು ಆ ಶಕ್ತಿ ಹಾ ಮನುಷ್ಯಂದಲ್ಲ. ಖಂಡಿತ ಅಲ್ಲ, ಮನುಷ್ಯನಲ್ಲ, ಪಂಚಭೂತ ಅದು. ಪಂಚಭೂತ ಇಲ್ಲದೆ ಯಾವುದೂ ಇಲ್ಲ. ಅದು ಒಳಗೂ ಉಂಟು, ಹೊರಗೂ ಉಂಟು, ಎಲ್ಲ ಕಡೆ ಉಂಟು, ಎಲ್ಲ ಕಡೆ ಆವರಿಸಿ ಉಂಟು. ಅದರ ನಡುವಿನಲ್ಲಿ ಸಣ್ಣ ಒಂದು ಅಣುವಾಗಿ ನಾವಿದ್ದೇವೆ. ನಮಗೆ ಗೊತ್ತಾಗುತ್ತದೆ. ನಮಗೆ ಕಿವಿ ಅಂತ ಕಾಣ್ತದೆ, ಕಣ್ಣು ಅಂತ ಕಾಣ್ತದೆ, ಬಾಯಿ ಅಂತ ಕಾಣ್ತದೆ, ಎಲ್ಲ ಕಾಣ್ತದೆ. ಅದಕ್ಕೆ ಅದು ಕಾಣುವುದೇ ಇಲ್ಲ. ಆ ಇದಕ್ಕೆ ಎಂತ ಹೇಳುದು? ಹಾ, ಇದೇ ಸತ್ಯ. ಹಾಗೆ ಗೊತ್ತಾಯ್ತು ಹೇಳುದು. ಹಾ, ಈಗ ಒಂದು ರಿಂಗ್ ಟೋನ್ ಆಯ್ತು, ಒಂದು ಫೋನ್ ರಿಂಗ್ ಬಂತು, ರಿಂಗ್ ಟೋನ್ ಆಯ್ತು. ಹಾ, ಈ ರಿಂಗ್ ಟೋನ್ ನಮ್ಮ ಕಿವಿಗೆ ಕೇಳಿತು ಅಂತ ಹೇಳಿ, ಆ ರಿಂಗ್ ಟೋನ್ ಅಲ್ಲಿಗೆ ಹೇಗೆ ಬಂತು? ಅಲ್ಲಿಗೆ ಯಾವ ಶಬ್ದದಲ್ಲಿ ಬಂತು? ಅಲ್ಲಿ ಶೂನ್ಯ ಅಲ್ವಾ? ಅಲ್ಲಿ ಏನಿಲ್ಲ ಅಲ್ಲ. ಈಗ ಫೋನಿಂದ ಫೋನಿಗೆ ಒಂದು ರಿಂಗ್ ಟೋನ್ ಬರ್ತದೆ ಅಂತ ಹೇಳಿದ್ರೆ ನಡುವಲ್ಲಿ ಎಂತ ಉಂಟು? ನಡುವಲ್ಲಿ ಹೇಗೆ ಬಂತು? ಅದು ಬಂದು ಅಲ್ಲಿ ಮುಟ್ಟುವಾಗ ನಮಗೆ ಕೇಳಿತ್ತು. ಆ ಶಬ್ದ ಉಂಟಲ್ವಾ, ಈ ಪ್ರಕೃತಿಯಲ್ಲಿ ಉಂಟು. ಈ ಪ್ರಕೃತಿಯಲ್ಲಿ ಅದು ಬರ್ತಾ ಉಂಟು, ಅದು ಸೂಕ್ಷ್ಮವಾದ ಶಬ್ದ. ಆ ಪ್ರಕೃತಿಯಲ್ಲಿ ಬರೋ ಶಬ್ದ ನಮ್ಮ ಕಿವಿಗೆ ಕೇಳಿದರೆ ನಾವು ಒಂದು ಜ್ಞಾನಿ ಆಗ್ತೇವೆ, ಒಂದು ಯೋಗಿ ಆಗ್ತೇವೆ. ರಿಂಗ್ ಟೋನ್ ಬರುವ ಮುಂಚೆ ಹೇಳ್ಬೇಕು, ಈಗ ಒಂದು ಫೋನ್ ಬರ್ತಾ ಉಂಟು, ರಿಂಗ್ ಅಲ್ಲಿ ಮಾಡಿದ್ದಾರೆ, ಇಲ್ಲಿಗೆ ಬರ್ತಾ ಉಂಟು ಅಂತ ಹೇಳಿ. ಈಗ ಬರ್ತಾ ಉಂಟು ಅಂತ ಹೇಳುವಾಗ ರಿಂಗ್ ಆಗ್ತದೆ, ಅಷ್ಟೇ. ಬೇರೆ ಎಂತ ಆಗೋದು? ಅದು ತಿಳಿಬೇಕು. ಆಗ ಶಬ್ದ ಅಂದ್ರೆ ಏನು, ನಾದ ಅಂದ್ರೆ ಏನು, ನಾದದ ಶಕ್ತಿ ಅಂದ್ರೆ ಏನು ಅಂತೇಳಿ ಅರ್ಥ ಆಗುದಾಗ ಸುಮ್ಮನೆ ನಾವು ನಾದದ ಶಕ್ತಿ ಅದೆಂತ ಇದೆಂತ ಅಂತೇಳಿ ಮಾತಾಡಿ ಏನು ಪ್ರಯೋಜನ? ಅಲ್ಲಿಗೆ ನಾವು ಹೋಗಬೇಕಲ್ಲ. ಅಲ್ಲಿಗೆ ಹೋದ್ರೆ ತಾನೇ ಹೇಳ್ಲಿಕ್ಕೆ ಆಗುದು, ಇಲ್ಲ ಹೇಳ್ಲಿಕ್ಕೆ ಆಗ್ತದ? ಅಷ್ಟೇ ವಿಷಯ. ಒಳ್ಳೆದಾಗ್ತದೆ. ತಿರುಚಿಟ್ರಂಬಲಂ ತಿರುಚಿಟ್ರಂಬಲಂ ಗುರುವೇ ಶರಣಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.